ನನ್ನ ಪ್ರೀತಿಯ ಎಲ್ಲ ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ಜೈ ಶ್ರೀರಾಮ್. ನಾನು ಬೆಳಗ್ಗೆನೇ ಇವತ್ತು ಹೊರಗಡೆ ಹೊಂಟ್ವಿ ನೋಡಿ. ಇನ್ನು ನಾನು ನಿದ್ದೆಗಣ್ಣಲ್ಲೇ ಇದ್ದೀನಿ. ಅದಕ್ಕೆ ಡ್ರೈವಿಂಗ್ ಮಾಡೋಕ್ಕಾಗಲ್ಲ, ನೀವೇ ಡ್ರೈವಿಂಗ್ ಮಾಡಿ ಅಂತ ನಮ್ಮ ಧರ್ಮಪತ್ನಿಯವರಿಗೆ ಕೊಟ್ಟೆ. ಅವರೇ ಡ್ರೈವಿಂಗ್ ಮಾಡ್ಕೊಂಡು ಹೊರಟರು. ಸೊ ಇವಾಗ ಹೊರಟಿದ್ದೆಲ್ಲಿ ಕಾರ್ ತೊಗೊಂಡೇನೋ ಹೊರಟ್ವಿ. ಎಲ್ಲಿಗೆ ಹೊರಟಿದ್ದೀವಿ? ಸೊ ಬನ್ನಿ, ನಾನು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ತಿಳಿಸ್ತೀನಿ. ಇವತ್ತು ನಾವು ಹೋಗ್ತಾ ಇರೋದು ಅಕ್ರ ಹನುಮಾನ್ ಅಂದರೆ 11 ಹನುಮಾನ್ ದೇವಸ್ಥಾನದ ಪರಿಕ್ರಮವನ್ನು ಮಾಡೋಕ್ಕೆ ಹೊರಟಿದ್ದೀವಿ. ಹನುಮಾನ್ಜಿಯ ದೊಡ್ಡ ಭಕ್ತರಾದಂತಹ ಸಮರ್ಥ ಸ್ವಾಮಿ ರಾಮದಾಸ್ ಅವರು ಸ್ಥಾಪನೆ ಮಾಡಿರುವಂಥ ಈ 11 ದೇವಸ್ಥಾನದ ದರ್ಶನ ನಾವು ಇವತ್ತು ಮಾಡೋಣ ಬನ್ನಿ. ಸೊ ಅವರು ಎಲ್ಲ ಕಡೆ ಎಲ್ಲ ಊರುಗಳಲ್ಲೂ ಒಂದೊಂದು ದೇವಸ್ಥಾನನ ಸ್ಥಾಪನೆ ಮಾಡಿದ್ದಾರೆ. ಅದು ಕರೆಕ್ಟಾಗಿ 11 ದೇವಸ್ಥಾನನೇ ಅವರು ಸ್ಥಾಪನೆ ಮಾಡಿದ್ದಾರೆ. ಸಮರ್ಥ ಸ್ವಾಮಿ ರಾಮದಾಸ್ ನೋಡಿ, ಈಗ ನೋಡ್ತಿರೋವಂಥ ಸಮರ್ಥ ಸ್ವಾಮಿ ರಾಮದಾಸ್ ಇವರು ಸ್ಥಾಪನೆ ಮಾಡಿರುವಂಥ ದೇವಸ್ಥಾನಗಳಲ್ಲಿ ನಾವು ಪರಿಕ್ರಮನ ಮೊದಲನೇ ದೇವಸ್ಥಾನ ಶಹಾಪುರದಲ್ಲಿರುವಂತಹ ಪ್ರತಾಪ ಮಾರುತಿ ಮಂದಿರಿಗೆ ಬಂದಿದ್ದೇವೆ. ಸೊ ಇಲ್ಲಿ ಪ್ರತಾಪ ಮಾರುತಿ ಮಂದಿರದ ದರ್ಶನಕ್ಕೆ ನಾವು ಬಂದ್ವಿ. ಈ ಊರಲ್ಲಿ ಎಷ್ಟು ನೀಟಾಗಿ ಇದೇ ಥರ ಮೇಂಟೈನ್ ಮಾಡ್ಕೊಂಡು ಹೋಗಿದ್ದಾರೆ ಈ ದೇವಸ್ಥಾನನ. ಸೊ ಇಲ್ಲಿ ಉತ್ಸವಗಳ ನಡೀತಾರೆ ಮತ್ತು ಪ್ರತಿ ಹುಣ್ಣಿಮೆ ಅಮಾವಾಸ್ಯೆ ಟೈಮಲ್ಲಿ ವಿಶೇಷವಾಗಿ ಪೂಜೆನ ಮಾಡ್ತಾರೆ. ಈ ಊರಿನ ಜನ ರಥೋತ್ಸವ ಕೂಡ ಮಾಡ್ತಾರೆ ಸ್ವಾಮಿ ಸಮರ್ಥ ಅವ್ರದ್ದು. ಮತ್ತು ನಾವು ನೆಕ್ಸ್ಟ್ ಊರಿಗೆ ಬಂದ್ವಿ. ಮಸೂರಲ್ಲಿ ಇರುವಂತಹ ಮಹಾರುದ್ರ ಮಾರುತಿ ಮಂದಿರಿಗೆ ಬಂದ್ವಿ. ಈ ಮಂದಿರ ವಿಶೇಷವಾಗಿ ಎಷ್ಟು ಚೆನ್ನಾಗಿ ಹೆಸರು ಹೇಳಿದ್ದಾರೆ ನೋಡಿ, ಮಸೂರ್ ಮಹಾರುದ್ರ ಮಾರುತಿ ಮಂದಿರ್. ನಾನು ಯಾವ ದೇವಸ್ಥಾನದ ಮೂರ್ತಿ ಡೈರೆಕ್ಟಾಗಿ ವೀಡಿಯೋಸ್ನ ಮಾಡಿಲ್ಲ ಅಥವಾ ಫೋಟೋಸ್ನ ತೆಗೆದಿಲ್ಲ. ಯಾಕಂದರೆ ನೀವು ಕೂಡ ಬನ್ನಿ, ಈ ದೇವರ ದರ್ಶನವನ್ನು ಮಾಡ್ಕೊಂಡು ಹೋಗಿ ಅಂತ. ಮಸೂರಿನ ಗ್ರಾಮ ಪಂಚಾಯತ್ ಇದು ನೋಡಿ, ಎಷ್ಟು ದೊಡ್ಡದಾಗಿ ಮಾಡಿದ್ದಾರೆ. ಗ್ರಾಮ ಪಂಚಾಯತಿನೇ ಇಷ್ಟು ನೀಟಾಗಿ ಮಾಡಿದ್ದಾರೆ ಇಲ್ಲಿ. ಮತ್ತು ರೋಡು ಕೂಡ ಇಲ್ಲಿ ಎಲ್ಲ ಕಡೆಯೂ ತುಂಬ ಚೆನ್ನಾಗಿ ರೋಡುಗಳನ್ನ ಮಾಡಿದ್ದಾರೆ. ಯಾಕಂದರೆ ಎಷ್ಟೋ ಶನಿವಾರಗಳನ್ನು ಇಲ್ಲಿನ ಜನ ಪರಿಕ್ರಮ ಮಾಡ್ತಾನೆ ಇರ್ತಾರೆ. ಅದರಲ್ಲೂ ಮಹಾರಾಷ್ಟ್ರದ ಜನ ಅಂತೂ ಹನುಮಾನ್ ದೇವರಿಗೆ ಆಮೇಲೆ ಗಣಪತಿ ದೇವರಿಗೆ ಚೆನ್ನಾಗಿ ಆರಾಧನೆ ಮಾಡ್ತಾರೆ. ಸೊ ಇವರು ಪ್ರತಿ ಶನಿವಾರ ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲಿ ಇಲ್ಲಿನ ಜನಗಳೆಲ್ಲರೂ ಹೋಗಿ ಪರಿಕ್ರಮವನ್ನು ಮಾಡ್ತಾರೆ ಅಕ್ರ ಹನುಮಾನ್ದು. ನೋಡ್ತಾ ನಾವು ಹಾಗೆ ಬಂದ್ವಿ. ಮಾತಾತಿಲ್ ಪ್ರತಾಪ್ ಮಾರುತಿ ಮಂದಿರ್ ಇದು ಉಮ್ರಜಲ್ಲಿರುವಂಥದ್ದು. ಇದು ಊರಿನ ಸೆಂಟ್ರ್ ಭಾಗದಲ್ಲಿದೆ. ಬ್ಯಾಂಗ್ಳೂರು ಪುಣೆ ಹೈವೇ ಇದೆಯಲ್ಲ, ಆ ಹೈವೇಯಲ್ಲೇ ಈ ಊರಿರೋದು. ಅಲ್ಲೇ ಊರ ಪಕ್ಕದಲ್ಲೇ ಮೇನ್ ರೋಡಲ್ಲೇ ಈ ದೇವಸ್ಥಾನ ಇದೆ. ಯಾವಾಗಾದ್ರೂ ಬಂದರೆ ನೀವು ಖಂಡಿತ ಇಲ್ಲಿನ ದರ್ಶನವನ್ನು ಮಾಡ್ಕೋತಾ ಹೋಗಿ. ಇದು ನೋಡ್ತಿರೋದು ನೀವು ಮಜ್ಗೌನ್ ಮಾರುತಿ ಮಂದಿರ್. ಇದು ಕೂಡ ದೇವಸ್ಥಾನದಲ್ಲಿ ಎಷ್ಟು ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ ನೋಡಿ. ಮತ್ತು ಡಿಸೈನ್ಸು ಪೇಂಟು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಹೊಸದಾಗಿ ನಿರ್ಮಾಣ ಮಾಡಿದ್ದಾರೆ. ಇದನ್ನ ತುಂಬ ಹಳೆಯ ಬಿಲ್ಡಿಂಗ್ ಇತ್ತಂತೆ, ಹಳೆಯದು. ನಾವು ಇಲ್ಲೇ ಒಂದು ಫೋಟೋ ಹಾಕಿದ್ರು, ಆ ಫೋಟೋನ ನಾವು ನೋಡಿದ್ವಿ. ತುಂಬ ದೊಡ್ಡ ಹಳೆಯ ಬಿಲ್ಡಿಂಗಲ್ಲಿ ಇದ್ದಿದ್ದು ಇವರು ಸ್ವಾಮಿ ರಾಮದಾಸ್ ಅವರು. ಇವ್ರದ್ದು ಎಲ್ಲ ದೇವಸ್ಥಾನದಲ್ಲಿ ಕಂಪಲ್ಸರಿ ಫೋಟೋಸ್ಗಳನ್ನ ಹಾಕಿದ್ದಾರೆ. ಯಾಕಂದರೆ ಅವರೇ ನಿರ್ಮಾಣ ಮಾಡಿರುವಂಥ ಎಲ್ಲ ದೇವಸ್ಥಾನಗಳು ಪರಿಕ್ರಮ ಮಾಡ್ತಾ ಜನರು ಇವ್ರ ಫೋಟೋನ ಹಾಕ್ಕೊಂಡಿದ್ದಾರೆ ಎಲ್ಲ ದೇವಸ್ಥಾನಗಳಲ್ಲಿ. ಇದು ಸಫಲ್ ಎಂಬ ಗ್ರಾಮ. ಈ ಗ್ರಾಮದಲ್ಲಿ ರಾಮ್ಜಿ ದೇವಸ್ಥಾನ ಇದೆ. ಆ ದೇವಸ್ಥಾನದ ಮುಂದ್ಗಡೆ ಮತ್ತು ಹಿಂದ್ಗಡೆ ಎರಡು ಜಾಗದಲ್ಲೂ ಕೂಡ ಸಮರ್ಥ ಸ್ವಾಮಿ ರಾಮದಾಸ್ ಅವರು ಹನುಮಾನ್ಜಿಯ ದೇವಸ್ಥಾನವನ್ನು ಸ್ಥಾಪನೆ ಮಾಡಿದ್ದಾರೆ. ಈಗ ನೋಡ್ತಿರೋಂಥದ್ದು ಇದು ರಾಮ್ಜಿ ದೇವಸ್ಥಾನ. ಒಳಗಡೆ ತುಂಬಾ ಚೆನ್ನಾಗಿ ರಾಮ್, ಲಕ್ಷ್ಮಣ್ ಮತ್ತು ಮಾ ಸೀತಾ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ದೇವಸ್ಥಾನದಲ್ಲಿ ದೇವರ ವಿಗ್ರಹಗಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ದೇವಸ್ಥಾನನೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೊರಗಡೆಯಿಂದನೂ ಬಹಳ ಅದ್ಭುತವಾಗಿ ಕಾಣುತ್ತೆ. ಹೆಚ್ಚಾಗಿ ನಾವು ಯಾವ ದೇವಸ್ಥಾನದಲ್ಲೂ ಹೋದರೂ ಕೂಡ ವಾನರ ಸೈನ್ಯ ಇದ್ದೇ ಇರುತ್ತೆ ಅನ್ನೋದಕ್ಕೆ ಇಲ್ಲೊಂದು ಸಾಕ್ಷಿ ಇದೆ ನೋಡಿ. ಈ ರಾಮ್ ದೇವಸ್ಥಾನದಲ್ಲಿ ವಾನರ ಸೈನ್ಯ ಅಂದರೂ 1, 2 ಅಲ್ಲ, ಭಯಂಕರ ಇದೆ. ಇಲ್ಲಂತೂ ದೊಡ್ಡ ವಾನರ ಸೈನ್ಯನೇ ಇದೆ. ಇವ್ರ ಸೈನ್ಯ ಬಂತು ಅಂದರೆ ಗೊತ್ತಲ್ಲ ನಿಮಗೆ. ನೀವೆಲ್ಲ ಕಡೆ ದೇವಸ್ಥಾನದಲ್ಲಿ ಹೋದಾಗ ಇದ್ರದ್ದೆಲ್ಲ ಅಬ್ಸರ್ವ್ ಮಾಡೇ ಇರ್ತೀರ. ಸೊ ನೋಡಿದಾಗ ನಿಮಗೂ ಕೂಡ ಗೊತ್ತಾಗ್ತಿರುತ್ತೆ. ಈಗ ನಾವು ನೋಡ್ತಾ ಇರೋವಂಥದ್ದು ರಾಮ್ಜಿ ದೇವಸ್ಥಾನದ ಹಿಂಭಾಗದಲ್ಲಿರುವಂತಹ ಇದು ವೀರ್ ಮಾರುತಿ ಮಂದಿರ್. ಹಿಂಭಾಗದಲ್ಲಿ ವೀರ್ ಮಾರುತಿ ಮಂದಿರ್ ಇದೆ ಮತ್ತು ಮುಂಭಾಗದಲ್ಲಿ ಶ್ರೀ ದಾಸ್ ಮಾರುತಿ ಮಂದಿರ್ ಇದೆ. ಎರಡೂ ಕಡೆ ರಾಮ್ಜಿ ದೇವಸ್ಥಾನದ ಎರಡೂ ಕಡೆ ನಮಗೆ ಹನುಮಾನ್ಜಿಯ ದರ್ಶನ ಮಾಡಲು ಸಿಗುತ್ತೆ. ಇಲ್ಲೂ ಕೂಡ ನೋಡಿ ಹಳೆಯದನ್ನೇ ಸ್ವಲ್ಪ ಆಲ್ಟ್ರೇಷನ್ ಮಾಡಿ ಇಟ್ಟಿದ್ದಾರೆ. ಅದೇ ಥರದ ಹಳೆಯಲ್ಲಿ ಯಾವ ಥರ ಸ್ವಾಮಿ ರಾಮದಾಸ್ ಅವರು ಕಟ್ಟಿಸಿದ್ರಲ್ಲ ಅದೇ ಥರ ದೇವಸ್ಥಾನ ಇದೆ. ಬಟ್ ಹೊರಗಡೆ ಮಾತ್ರ ತುಂಬ ಅನುಕೂಲವಾಗಿ ಮಾಡಿದ್ದಾರೆ. ಜನರುಗಳು ಬರಲಿಕ್ಕೆ ಹೋಗಲಿಕ್ಕೆ ಮತ್ತು ಇಲ್ಲಿ ನೆರಳಲ್ಲಿ ಕುತ್ಕೊಳ್ಳಿಕ್ಕೆ ಪಾರ್ಕ್ ಥರ ಮಾಡಿದ್ದಾರೆ. ಸಿಸ್ಟಮೆಟಿಕ್ಕಾಗಿ ಇಲ್ಲಿ ಮಾಡಿದ್ದಾರೆ. ನೀವು ನೋಡ್ತಾ ಇರೋದು ಇದಂತೂ ವಿಶೇಷವಾದ ಪ್ಲೇಸು. ಇದು ಕೈಚಾ ಅಂತ ಹನುಮಾನ್ ಮಂದಿರ್. ಇದು ಶಿಂಗಾವಾಡಿ ಅನ್ನೋ ಗ್ರಾಮದ ಒಂದು ಬೆಟ್ಟದ ಮೇಲೆ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಬೇರೆ ಯಾವ ದೇವಸ್ಥಾನವೂ ಇಲ್ಲ. ಇದು
ಪೂರ್ತಿ ಹನುಮಾನ್ಜಿಯ ದೇವಸ್ಥಾನನೇ ಒಂದು ಗಿಡದ ಕೆಳಗಡೆ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಸೊ ನೋಡಿ, ಈಗ ನೀವು ನೋಡ್ತಾ ಇರುವಂಥ ದೇವಸ್ಥಾನ ಇದೆ. ಇದರ ಅಕ್ಕಪಕ್ಕದ ಸುಂದರ ವಾತಾವರಣ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಗೋಪುರ ಕೂಡ ತುಂಬ ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ. ಹಾಗೆ ರಸ್ತೆಯಲ್ಲಿ ಹೋಗ್ತಾ ನೋಡಿದ್ದೀವಿ ಗುರು, ಯಾರ್ದೋ ಅದ್ಭುತವಾದ ಬಂಗ್ಲೋ ಇದೆ, ಮಸ್ತ್ ಕಟ್ಸಿದ್ದಾರೆ. ಈಗ ನಾವು ನೋಡ್ತಾ ಇರೋಂಥ ದೇವಸ್ಥಾನ ಭವ್ಯ ಮಾರುತಿ ಮಂದಿರ ಇದು. ಇಲ್ಲೂ ಕೂಡ ಒಂದು ಊರಿನ ಲಾಸ್ಟ್ ಭಾಗದಲ್ಲಿ ಮಾಡಿದ್ದಾರೆ. ಇಲ್ಲೂ ಕೂಡ ತುಂಬ ಚೆನ್ನಾಗಿದೆ. ಹಳೆಯ ಶೈಲಿಯಲ್ಲಿ ಹೇಗೆ ಕಟ್ಸಿದ್ರೋ ಅದೇ ಥರನೇ ಇದೆ. ತೋ ಸಿಸ್ಟಮೆಟಿಕ್ಕಾಗಿ ಅದೇ ಥರನ ಮೇಂಟೈನ್ ಮಾಡ್ಕೊಂಡು ಹೋಗಿದ್ದಾರೆ. ಇಲ್ಲಂತೂ ಗಾಳಿ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಸಂಜೆ ಟೈಮಲ್ಲಿ ಬಂದ್ವಿ, ಇಲ್ಲಿನ ದರ್ಶನ ಚೆನ್ನಾಗಾಯಿತು. ಮತ್ತು ಇಲ್ಲಿ ಕೂಡ ಒಂದು ಸಣ್ಣ ನದಿ ಹರಿತಾ ಇದೆ. ನದಿ ದರ್ಶನ ಮಾಡಿಕೊಂಡು ಎಷ್ಟೋ ಪುರಾತನ ಕಾಲದ ಈ ಮರ ಹಾಗೆ ಇತ್ತು, ಆ ಮರದ ದರ್ಶನನೂ ಮಾಡ್ಕೊಂಡ್ವಿ. ನೋಡಿ, ಪೂರ್ತಿ ಮ್ಯಾಪ್ ಅಕ್ರಾ ಹನುಮಾನ್ಜಿಯ ದೇವಸ್ಥಾನದ ಮ್ಯಾಪ್ ಸೆಕ್ಷನ್ ಈ ದೇವಸ್ಥಾನದ ಹಾಕಿದ್ದಾರೆ. ಈಗ ನೀವು ನೋಡ್ತಾ ಇರೋದು ಗೋಂದಾಸ್ ಮಾರುತಿ ಮಂದಿರು. ಈ ದೇವಸ್ಥಾನ ಊರಿನ ಸೆಂಟ್ರ್ ಭಾಗದಲ್ಲಿ ಇದೆ. ಇದು ಕೂಡ ತುಂಬ ಚೆನ್ನಾಗಿದೆ. ಹಳೆ ಕಾಲದಲ್ಲಿ ಹೇಗಿತ್ತು ಅದೇ ಥರನೇ ದೇವಸ್ಥಾನ ಇದೆ. ಊರಿನ ಜನರು ಕೂಡ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಇಲ್ಲಿ ಭಾಳ ಜನ ಸಾಧಕರು ಬಂದು ಸಾಧನೆ ಮಾಡಿ ಹೋಗ್ತಾರೆ ಅಂತ ಹೇಳ್ತಿದ್ರು. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇವರು ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಗುರುಗಳಾಗಿದ್ರಂಥ ಇಲ್ಲಿನ ಎಷ್ಟೋ ಜನರು ಛತ್ರಪತಿ ಶಿವಾಜಿ ಮಹಾರಾಜ್ ಮತ್ತು RSS ಮುಖಂಡರುಗಳೆಲ್ಲ ಅದನ್ನೇ ಹೇಳ್ತಾರೆ. ನಾವು ನೋಡ್ಕೊತಾ ಹಾಗೆ ಬಂದ್ವಿ. ಮಾನಪಡಲೆ ಹನುಮಾನ್ ಮಂದಿರ್ ಇದು, ಮಾನಪಡಲೆ ಮಾರುತಿ ಮಂದಿರ್. ಇಲ್ಲೂ ಕೂಡ ಮ್ಯಾಪ್ ಹಾಕಿದ್ದಾರೆ. ಛತ್ರಪತಿ ಶಿವಾಜಿ ಮಹಾರಾಜ್ ಹೇಗೆ ಆಡಳಿತ ನಡೆಸ್ತಾ ಇದ್ರು, ಇಲ್ಲಿನ ಮಕ್ಕಳು ಈ ಥರದ ಫೆಸ್ಟಿವಲ್ ಥರ ಮಾಡ್ತಾರೆ. ಪ್ರತಿ ಮಕ್ಕಳಿಗೂ ಈ ಥರದ ದೇವಸ್ಥಾನದ ಸುತ್ತಮುತ್ತಲಿನ ಪರಿಸರ ಎಷ್ಟು ಚೆನ್ನಾಗಿದೆ. ಇಲ್ಲಿ ನೋಡಿ, ಇಲ್ಲಿ ಒಂದು ಸಣ್ಣ ನದಿನೂ ಹರಿತಾ ಇದೆ. ಈ ದೇವಸ್ಥಾನ ಮತ್ತು ರಾಮದಾಸ್ ಸ್ಥಾಪನೆ ಮಾಡಿರುವಂಥ ಎಲ್ಲ ಹನುಮಾನ್ ದೇವರ ಫೋಟೋ ಈ ಇದರಲ್ಲಿ ಒಂದರಲ್ಲೇ ಇದೆ ನೋಡಿ. ಅವರು ಮಾಡಿರುವಂತಹ ಪ್ರತಾಪಗಳು ಯಾವ್ಯಾವಿದೆ ಎಲ್ಲ ಇದು ಬುಕ್ಸು ಕೂಡ ಇಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಛತ್ರಪತಿ ಶಿವಾಜಿ ಮಹಾರಾಜ್ ಗುರುಗಳಾದಂಥ ಇವರು, ಸೊ ಈ ಜನರು ಇಲ್ಲಿನ ಹಳ್ಳಿ ಜನ ಅವ್ರದ್ದು ಸೆಲೆಬ್ರೇಷನ್ನೇ ಮಾಡ್ತಾರೆ. ಛತ್ರಪತಿ ಶಿವಾಜಿ ಮಹಾರಾಜ್ ಕೋಟೆಗಳನ್ನು ಕಟ್ಟಿ ನಾನು ಆಗಲೇ ತೋರಿಸಿನಲ್ಲ ಆ ಥರ ಇಲ್ಲಿನ ಜನರು ಅದೇ ಥರ ನಂಬಿಕೊಂಡು ಛತ್ರಪತಿ ಶಿವಾಜಿ ಮಹಾರಾಜ್ ಮಹಾರಾಷ್ಟ್ರದಲ್ಲಿ ಯಾರು ತಾನೇ ಅವ್ರನ್ನ ದೂರಿಸ್ತಾರೆ ಹೇಳಿ. ಎಲ್ಲರೂ ಕೂಡ ಅವರು ಛತ್ರಪತಿ ಶಿವಾಜಿ ಮಹಾರಾಜನ ಇಲ್ಲಿ ಎಲ್ಲರೂ ನೆಲೆಸ್ತಾರೆ. ಅವರ ಆಡಳಿತದ ಬಗ್ಗೆ ಕೂಡ ನೆನೆಸ್ತಾರೆ ಜನರು. ಅಕ್ರಾ ಹನುಮಾನ್ ಪರಿಕ್ರಮದ ಕೊನೆಯ ದೇವಸ್ಥಾನವೇ ಈಗ ನಾವು ಬಂದಿರೋದು ಬಾಹೆ ಬೋರ್ಗಾಂವ್ ಮಾರುತಿ ಮಂದಿರ್ ಇದು. ಇಲ್ಲಿ ಕೃಷ್ಣಾ ನದಿ ಹರಿತಿರುವಂತಹ ಜಾಗದಲ್ಲಿದೆ. ಇಲ್ಲಿ ವೆಹಿಕಲ್ ಯಾವುದು ಬರೋದಿಲ್ಲ. ತುಂಬ ದೂರದಲ್ಲಿ ನಿಲ್ಲಿಸಿ ಅಲ್ಲಿಂದ ನಡ್ಕೊಂಬರ್ಬೇಕು ನಾವಿಲ್ಲಿ. ಇಲ್ಲಿ ಸೀತಾ ರಾಮ ಲಕ್ಷ್ಮಣರು ಎಲ್ಲರೂ ಬಂದಿದ್ದರು ಅನ್ನೋದಕ್ಕೆ ಇಲ್ಲಿ ಉಲ್ಲೇಖ ಇದೆ. ಮತ್ತು ಹಳೆಯ ಕಾಲದ ಎಲ್ಲ ಥರದ ಉಲ್ಲೇಖಗಳನ್ನು ಇಲ್ಲಿ ಸ್ಥಾಪನೆ ಹಾಗೆ ಬಿಟ್ಟಿದ್ದಾರೆ. ಸೊ ಇಲ್ಲಿ ಕೂಡ ಸೀತಾಮಾತೆ ಮತ್ತು ಪ್ರಭು ಶ್ರೀರಾಮಚಂದ್ರ ಅವರು ಬಂದು ಇಲ್ಲಿ ಶಿವನ ಲಿಂಗವನ್ನು ಸ್ಥಾಪನೆ ಮಾಡಿ ಇಲ್ಲಿ ಸಾಧನೆ ಮಾಡಿ ಹೋಗಿದ್ರು ಅನ್ನೋದನ್ನು ಉಲ್ಲೇಖ ಇದೆ ಇಲ್ಲಿ. ಸೊ ಇಲ್ಲೂ ಕೂಡ ನಮಗೆ ವಾನರ ಸೈನ್ಯ ಸಿಕ್ಕಿತು. ನೋಡಿ ಎಷ್ಟು ಶಾಂತವಾಗಿರ್ತಾರೆ ಇಲ್ಲಿ. ಅವ್ರಿಗೆ ನೋಡೋಕ್ಕೆ ಒಂಥರ ಖುಷಿ. ನೋಡಿ ಎಷ್ಟು ಶಾಂತವಾಗಿರ್ತಾರೆ, ಯಾರಿಗೂ ಏನೂ ತೊಂದರೆ ಕೊಡೋದಿಲ್ಲ. ಹಳೆ ಕಾಲದ ದ್ವಾರ ಬಾಗಿಲುಗಳು ನೋಡಿ ಹೇಗಿರ್ತಾಯಿದ್ವು ಅದೇ ಥರನೇ ಇದೆ ಇಲ್ಲಿ. ಸೊ ಈಗ ನೋಡ್ತಾ ಇರೋವಂಥದ್ದು ಸಂಜೆಯ ದೃಶ್ಯ. ಇದೇ ಶಿವನ ದೇವಸ್ಥಾನ. ನೀವು ಮುಂದೆ ನೋಡ್ತಾ ಇರ್ಬೋದು, ನಂದಿ ವಿಗ್ರಹ ಇದೆ, ಒಳಗಡೆ ಶಿವನ ಲಿಂಗ ಸ್ಥಾಪನೆ ಆಗಿದೆ. ಸೊ ಇಲ್ಲೂ ಕೂಡ ಹನುಮಾನ್ಜಿಯ ದೇವಸ್ಥಾನವೂ ಕೂಡ ಇದೆ. ಅದೇ ಅಕ್ರಾ ಹನುಮಾನ್ ಲಾಸ್ಟ್ ಕೊನೆಯ ಹನುಮಾನ್ ದೇವಸ್ಥಾನ ಇದು. ನೋಡಿದ್ರಲ್ಲ ವೀಕ್ಷಕರೇ, ಸಮರ್ಥ ಸ್ವಾಮಿ ರಾಮದಾಸ್ ಅವರು ನಿರ್ಮಿಸಿರುವಂತಹ 11 ದೇವಸ್ಥಾನಗಳ ದರ್ಶನವನ್ನು ನಾವು ಮಾಡ್ಕೊಂಬಂದ್ವಿ. ಅವರ ಎಲ್ಲ ದೇವಸ್ಥಾನದ ಲೊಕೇಶನ್ ಲಿಂಕನ್ನು ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯಾರು ರಾಮ ಭಕ್ತರು ಮತ್ತು ಹನುಮಾನ್ ಭಕ್ತರಿದ್ದೀರಾ, ನೀವು ಖಂಡಿತವಾಗಿ ಒಂದಿನ ಎಲ್ಲೋ ವೀಕೆಂಡ್ ಮಾಡ್ತೀರಾ. ಈ ಥರದ ಧಾರ್ಮಿಕ ಸಂಸ್ಕೃತಿಯ ಮತ್ತು ನಮ್ಮ ಸನಾತನ ಧರ್ಮದ ಹಿಂದೂ ದೇವಸ್ಥಾನಗಳನ್ನು ದರ್ಶನ ಮಾಡಿ ಅಲ್ಲಿರುವಂಥ ಊರ್ಜಗಳ ದೇವಾಲಯಗಳಲ್ಲಿರುವಂಥ ದೇವರ ಎನರ್ಜಿಯನ್ನು ಪಡೆದುಕೊಳ್ಳಿ. ನಿಮ್ಮ ಜೀವನದಲ್ಲಿ ಮತ್ತಷ್ಟು ಸುಗಮವಾಗಿ ಸಾಗಲೆಂದು ನಾನು ಹಾರೈಸುತ್ತೇನೆ. ಎಲ್ಲರಿಗೂ ಶುಭವಾಗಲಿ, ಮಂಗಳವಾಗಲಿ. ಜೈ ಶ್ರೀರಾಮ್.